ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 9ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಅದ್ರೊಳಗೆ ನಿಮ್ಗೆ ಆಲ್ರೆಡಿ 10 ಪಾಯಿಂಟ್ ಅಭ್ಯಾಸ 10.3 ಸ್ಟಾರ್ಟ್ ಮಾಡೇನಿ. ಅದನ್ನ ಕಂಟಿನ್ಯೂ ಪಾಠನ ಇವತ್ತ ಹೇಳ್ತೇನೆ. ಸೊ ಕೆಳಗೆ ನೀಡಲಾದ 2 ಚರಾಕ್ಷರಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನ ರಚಿಸಿ ಅಂತ ಇದೆ. ಹೌದಾ? ಅದ್ರೊಳಗೆ ನಾನು ಫಸ್ಟ್ ಒಂದ್ ನಿಮಗ್ ಮಾಡಿ ಮತ್ತೆ ಅದನ್ನ ಗ್ರಾಫ್ ಒಳಗೆ ಹಾಕಿನೂ ತೋರಿಸಿದ್ದೇನೆ. ಇವತ್ತು ಅದರದ್ದು ಕಂಟಿನ್ಯೂ ಪಾರ್ಟ್ ಅನ್ನ ಹೇಳ್ತೀನಿ. ಹೌದಾ? ಯಾವ್ದು ಹೇಳ್ರಿ ಪಾಠ? 2 ಚರಾಕ್ಷರಗಳಿರುವ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ರೇಖಾತ್ಮಕ ಸಮೀಕರಣಗಳು. ಹೌದಾ? ರೇಖಾತ್ಮಕ ಸಮೀಕರಣಗಳು. ಇದ್ರೊಳಗೆ ನಾನು ಫಸ್ಟ್ ಒನ್ ಮಾಡಿ ತೋರಿಸಿದೆ. ಸೆಕೆಂಡ್ ಒನ್ ಈಸಿ ಐತಿ, ಮಾಡ್ರಿ. ಥರ್ಡ್ ಒನ್ ಒಂದು ಹೇಳ್ತೇನೆ ನೋಡ್ರಿ. ನಾನು ಥರ್ಡ್ ಒನ್ y = 3x ಅಂತ ಇದೆ. ಹೌದಾ? y = 3x ಅಂತ ಇದೆ. ಸೊ ಈ y = 3x ಅಂದಾಗ ನಿಮಗೆ ನೆನಪಿರ್ಬೋದು, ನಾ ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲೊಂದು ಬಾಕ್ಸ್ ಅನ್ನ ಹಾಕ್ತೇನಿ. ಹೌದಾ? ಒಂದು 4 ನನಗ ದತ್ತಾಂಶಗಳು ಬೇಕು ಅಂದ್ರ ಒಂದು ಗ್ರಾಫ್ ಹಾಕ್ಲಿಕ್ಕೆ ನಮ್ಗೆ ಏನಾಗ್ಬೇಕು ಹೇಳ್ರಿ, ಅಟ್ಲೀಸ್ಟ್ ಒಂದು 4 ದತ್ತಾಂಶಗಳು ಬೇಕು. ಎಕ್ಸ್ ಮತ್ತ y ಅಂತ. ಹೌದಾ? ಎಕ್ಸ್ ಮತ್ತ y ಅಂತ. ಸೊ ನಾ ಇವಾಗ ಏನ್ ಮಾಡ್ತೇನಿ, 2 4 6 8 ಅಂತ ಹಾಕ್ತೇನೆ. ಹೌದಾ? 2 4 6 8 ಅಂತ ಹಾಕ್ತೇನೆ. ಹೌದಾ? ಇದ್ರ ತಕ್ಕಂಗ ನಮಗೆ ಇಲ್ಲಿ ಏನಾಗ್ಬೇಕು ಹೇಳ್ರಿ, ಗ್ರಾಫ್ ಅನ್ನ ನಾನು y ವ್ಯಾಲ್ಯೂ ಅನ್ನ ಫಸ್ಟ್ ಕಂಡು ಹಿಡ್ಕೋಬೇಕು. ಆಮೇಲೆ ನಾವು ನೆಕ್ಸ್ಟ್ ಗ್ರಾಫ್ ಹಾಕೋಣಂತ. y = 3x ಇದೆ ಅಲ್ಲ, 3 ಇಂಟು ಎಕ್ಸ್ ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ ಫಸ್ಟ್ ಬಾಕ್ಸ್ ಒಳಗ 2 ಇದೆ. ಹೌದಾ? ಎಷ್ಟಾಯ್ತು? y = 3 ಇಂಟು 2 ಎಷ್ಟಾಯ್ತು? 6 ಆಯ್ತು. ಹೌದಾ? ಅಂದ್ರ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ ಎಷ್ಟು ಬಂತು ನಮಗ? 6 ಬಂತು. ಕರೆಕ್ಟಾ? ನೆಕ್ಸ್ಟ್ ಇದನ್ನ ಮತ್ತೆ ತಗೊಳ್ಳಿ. ಈಗ y = 3x. ಹೌದಾ? y = 3x ಅಂತ ಇದೆ. ಸೊ y ಇಲ್ಲಿ ನೋಡ್ರಿ, ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ನಾ ಇವಾಗ ಏನ್ ತಗೋಬೇಕು ಹೇಳ್ರಿ, 4 ಅನ್ನ ತಗೋಬೇಕು. y = 3 ಇಂಟು ಇಲ್ಲಿ ಎಷ್ಟಿದೆ? 4 ಇದೆ. ಹೌದಾ? 4 y = 3 4 12 ಎಷ್ಟಾಯ್ತು? 12 ಬಂತು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ಇವೆರಡು ಆಯ್ತು. ಇನ್ನ 2 ಬಾಕ್ಸ್ ಅನ್ನ ಕಂಡುಹಿಡಿಯೋಣಂತ. ಹೌದಾ? ಇಲ್ಲಿ ನೋಡ್ರಿ, y = 3 ಇಂಟು ಇವಾಗ ಎಕ್ಸ್ ವ್ಯಾಲ್ಯೂ ಅನ್ನ ಎಷ್ಟು ಹಾಕ್ಬೇಕು ಹೇಳ್ರಿ, ನಾನು 6 ಅನ್ನ ಹಾಕ್ಬೇಕು. ಕರೆಕ್ಟಾ? 6 3 6 ಅಥವಾ 6 3 ಎಷ್ಟಾಗತ್ ನೋಡ್ರಿ, ಇದು 18 ಆಗತ್ತ. ಅಂದ್ರೆ ಇಲ್ಲಿ ಎಷ್ಟಾಯ್ತು? 18. ನೆಕ್ಸ್ಟ್ y = 3x ಅಂತ ಇದೆ. ಸೊ y = 3 ಇಂಟು ಎಕ್ಸ್ ವ್ಯಾಲ್ಯೂ ಅನ್ನ ಎಷ್ಟು ಹಾಕ್ಬೇಕು ನಾನು ಇಲ್ಲಿ ಹೇಳ್ರಿ, ಈಗ 8 ಅನ್ನ ಹಾಕ್ಬೇಕು. ಹೌದಾ? 3 8 24 ಬಂತು. 24. ಕರೆಕ್ಟಾ? ಅಂದ್ರೆ ನಾವೀಗ ಒಂದು ಗ್ರಾಫ್ ಹಾಕ್ಲಿಕ್ಕೆ ನಮಗೆ ಏನಾಗ್ಬೇಕು, ಇದೊಂದು ಬಾಕ್ಸ್ ಅನ್ನ ರೆಡಿ ಮಾಡ್ಬೇಕಿತ್ತು. ಈ ಬಾಕ್ಸ್ ರೆಡಿ ಆದ್ರೆ ನಮಗ ನೆಕ್ಸ್ಟ್ ಗ್ರಾಫ್ ಹಾಕ್ಲಿಕ್ಕೆ ಈಸಿ ಆಗ್ತೈತಿ. ಅರ್ಥ ಆಯ್ತಾ? ಈಗ ನಾ ಗ್ರಾಫ್ ಹಾಕಿದೆ. ಈಗ ನಾನ್ ನಿಮ್ಗೊಂದು ಇಲ್ಲೇ ಒಂದು ರಫ್ ಗ್ರಾಫ್ ಹಾಕಿ ಆಮೇಲೆ ನಿಮಗಲ್ಲಿ ಸಿಮ್ಯುಲೇಷನ್ ಮುಖಾಂತರ ನಿಮಗ ಯಾವ ತರ ಗ್ರಾಫ್ ಬರ್ತೈತೆ ಅಂತ ಹೇಳ್ತೇನಂತ. ಹೌದಾ? ಈಗ ನೋಡ್ರಿ, ಒಂದು ರಫ್ ಗ್ರಾಫ್ ಅನ್ನ ನಾನು ಇಲ್ಲಿ ಹಾಕ್ತೇನಂತ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನಿಮಗೆ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಎಲ್ಲಾ ಪ್ಲಸ್ ವ್ಯಾಲ್ಯೂ ಇದ್ದಾಗ ಇಷ್ಟು ಯಾವಾಗ ಎಲ್ಲಿ ಬರ್ತಾವ ಹೇಳ್ರಿ, ಅವು ಫಸ್ಟ್ ಕ್ವಾಡ್ರೆಂಟ್ ಒಳಗ ಅಥವಾ 1ನೇ ಚತುರ್ಥಾಂಕದೊಳಗೆ ಬರೋದ್ರಿಂದ ನಾವ್ ಎಲ್ಲಾ ಚತುರ್ಥಾಂಕಗಳನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಇದು ಎಕ್ಸ್, ಇದು y ಅಕ್ಷ. ಕರೆಕ್ಟಾ? ಇಲ್ಲೇ 0 0 ಬಂತು. ಕರೆಕ್ಟಾ? ಇಲ್ಲಿ ನೋಡ್ರಿ 2 4 6 8 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ನಾನು 0 ದಿಂದ ಇದನ್ನ 2 4 6 8 10 ಅಂತ ಹಾಕ್ತೀನಿ. ಹೌದಾ? ಇಲ್ಲಿ ನಾನು ಏನ್ ಮಾಡ್ತೇನೆ ನೋಡ್ರಿ, ಇಲ್ಲಿ 6 12 18 24 ಅಂತ ಇದೆ. ಸೊ ನಾ ಇದಕ್ಕೆ ಏನ್ ಮಾಡ್ಬೇಕಂದ್ರ
5, 10, 15 ತಗೋತೇವೆ ನೋಡ್ರಿ ಇಲ್ಲಿ. ಯಾಕಂದ್ರೆ 2, 4, 6, 8 ತಗೊಂಡ್ರ ಅಪ್ ಟು 24 ಮಟ್ಟ ತಗೋಬೇಕು. ಅಂದ್ರೆ ನಮಗೆ ಇಲ್ಲೇ ಗ್ರಾಫ್ ಹಾಕ್ಲಿಕ್ಕೆ ಜಾಗ ಸಾಲಂಗಿಲ್ಲ. ಸೊ ಅದಕ್ಕೆ ನಾ ಏನ್ ಮಾಡ್ತೇನೆ ಇಲ್ಲಿ 2, 4, 6, 8 ತಗೊಂಡೆಲ್ಲ, ಇಲ್ಲಿ ಏನ್ ಮಾಡ್ತೇನೆ 5, 10, 15, 20, 25 ಬಂತು. ಕರೆಕ್ಟಾ? ಇವಾಗ ನಾನು ಗ್ರಾಫ್ ಅನ್ನ ಯಾವ ರೀತಿ ಗುರುತಿಸ್ತಾ ಇದ್ದೀನಿ ನೋಡ್ರಿ. ಈಗ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ ಎಷ್ಟಿದೆ ನೋಡ್ರಿ 6 ಇದೆ. ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ 6 ಇದೆ. ಅಂದ್ರೆ ಇಲ್ಲಿ 2 ಬಂತು, 6 ಅಂದ್ರ ಇಲ್ಲಿ 5 ಆದ್ಬಿಟ್ಲೆ ಇಲ್ಲೇ ಇದೆ. ಹೌದಾ? ಇಲ್ಲಿಂದ ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಇಲ್ಲಿ ಗುರುತಿಸ್ಬೇಕು ಇದನ್ನ. ಕರೆಕ್ಟಾ? ನಿಮಗ್ ಲಾಸ್ಟ್ ಟೈಮ್ ಯಾವ ರೀತಿ ಅದನ್ನ ಮಾರ್ಕ್ ಮಾಡ್ಬೇಕು ಅನ್ನೋದು ಹೇಳೇನಿ. ಈ ರೀತಿ ಒಂದ್ ಇಂಟು ಹಾಕಿ ಮೇಲೆ ಸರ್ಕಲ್ ಮಾಡ್ಬೇಕು. ಇದನ್ನ ಗುರುತಿಸ್ಬೇಕಂದ್ರೆ ಅದು ಗುರುತಿಸುವಂತಹ ಮೆಥಡ್. ಹೌದಾ? ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 4 ಇದ್ದಾಗ y ವ್ಯಾಲ್ಯೂ ಎಷ್ಟಿದೆ ಹೇಳ್ರಿ ನಮಗ 12 ಇದೆ. ಹೌದಾ? ಎಕ್ಸ್ ವ್ಯಾಲ್ಯೂ 4 ಇದು 12 ಇದೆ. ಇಲ್ಲಿ ನೋಡ್ರಿ ಇದು 4 ಆದ್ಮೇಲೆ ಇದು 12 ಎಲ್ಲಿ ಬರ್ತೈತಿ ನೋಡ್ರಿ. ಈ 12 ಇಂದ ಇದನ್ನ ಸ್ವಲ್ಪ 10 ಆದ್ಮೇಲೆ ಸ್ವಲ್ಪ ಮೇಲೆ ಗುರುತಿಸ್ರಿ. ಹೌದಾ? ಕರೆಕ್ಟಾ? ನೆಕ್ಸ್ಟ್ ಎಕ್ಸ್ 6 ಇದ್ದಾಗ 8 y 18 ಇದೆ. ಹೌದಾ? 6 ಅಂದ್ರೆ ಇಲ್ಲಿ 15 ದಾಟಿ ಸ್ವಲ್ಪ ನಾವ್ ಏನ್ ಮಾಡ್ಬೇಕು, ಇದನ್ನ ಗುರುತಿಸ್ಬೇಕು. ಕರೆಕ್ಟಾ? ನೆಕ್ಸ್ಟ್ 10 ಇದ್ದಾಗ ಎಷ್ಟಿದೆ ನೋಡ್ರಿ 8 ಇದ್ದಾಗ 24 ಇದೆ. 8 ಇದ್ದಾಗ ಅಂದ್ರೆ 24 ಅಂದ್ರೆ ಇಲ್ಲಿ ಬರ್ತೈತಿ ನೋಡ್ರಿ 25 ಗೆ ಸ್ವಲ್ಪ ಕೆಳಗ್ ಹಾಕಿ. ಹೌದಾ? ನಮಗ್ ಗ್ರಾಫ್ ಯಾವ ರೀತಿ ಬಂತು ನೋಡ್ರಿ ಇಲ್ಲೇ ಈ ರೀತಿ ಬಂತು. ಇದು ನಮ್ದು ಗ್ರಾಫು. ಇದಕ್ಕೆ ಮತ್ತೆ ನಾವು ಸ್ಕೇಲ್ ಮರೆಯುವಂತಹ ಅವಶ್ಯಕತೆ, ಸ್ಕೇಲ್ ಅನ್ನ ಮರಿಬಾರದು. ಹೌದಾ? ಸ್ಕೇಲ್ ಇಲ್ಲಿ ಏನಾಗಿದೆ ನಮಗ ಚೇಂಜ್ ಬಂತು ಸ್ಕೇಲ್. ಯಾಕಂದ್ರ ಎಕ್ಸ್ ಅಕ್ಷದನ್ನ ಬೇರೆ ಬರ್ಕೊಂಡೆ ನಾನು, y ಅಕ್ಷದನ್ನ ಬೇರೆ ಬರ್ಕೊಂಡೆ. ಈಗ ನಿಮ್ಗೆ ಲಾಸ್ಟ್ ಟೈಮ್ ಏನಾಗಿತ್ತು, ಎಕ್ಸ್ ಮತ್ತು y ಅಕ್ಷದ್ದು ಸ್ಕೇಲ್ಗಳು ಸೇಮ್ ಇದ್ದು ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಇಲ್ಲೇ ನಾವು ಸ್ವಲ್ಪ ಯಾವ ರೀತಿ ಬರೀತೆ ನೋಡ್ರಿ ನಾನು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಮಾನ. ಹೌದಾ? ಎರಡೆರಡು ಜಂಪ್ ಮಾಡಿರಿಲ್ಲ. ಹೌದಾ? ಅದಕ್ಕೆ ನಾನು ಏನ್ ಮಾಡ್ತೇನೆ 2 ಮಾನಗಳು ಅಂತ ಬರಿತೇನೆ. ಹೌದಾ? ನೆಕ್ಸ್ಟ್ y ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟೆಷ್ಟು ಇದಾವ್ ನೋಡ್ರಿ ಡಿಫ್ರೆನ್ಸ್ ಎಷ್ಟಿದೆ, 5 ಡಿಫ್ರೆನ್ಸ್ ಇದೆ. ಹೌದಾ? ಅಲ್ಲೇ 5 ಮಾನಗಳು ಅಥವಾ 5 ಯೂನಿಟ್ಸ್ ಅಂತ ಬರಿಬೇಕು. 5 ಮಾನಗಳು. ಇದು ಈ ರೀತಿ ನಮ್ಗೆ ಒಂದು ಗ್ರಾಫ್ ಅನ್ನ ಹಾಕ್ಲಿಕ್ಕೆ ಕಂಪ್ಲೀಟ್ ಅಂದ್ರೆ ಈ ರೀತಿ ನಾವು ಗ್ರಾಫ್ ಹಾಕ್ಬೇಕು. ನಿಮಗೆ ಇದನ್ನ ನಾನು ಜಸ್ಟ್ ರಫ್ ಒಳಗ್ ಹಾಕೇನಿ, ನೀವು ಅದನ್ನ ಗ್ರಾಫ್ ಒಳಗ ಹಾಕ್ಬೇಕು. ಸೊ ನಾ ಅದನ್ನ ಯಾವ ರೀತಿ ಗ್ರಾಫ್ ಒಳಗೆ ಇಲ್ಲೊಂದ್ಸಲ ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್. ಇಲ್ಲಿ ನಿಮ್ಗ ಗ್ರಾಫ್ ಅನ್ನ ತೋರಿಸ್ತೇನೆ, ವೇಟ್ ಮಾಡ್ರಿ ಸ್ವಲ್ಪ. ಇದು ರಫ್ ಗ್ರಾಫ್ ಆಯ್ತು ನಿಮ್ಗ, ಕರೆಕ್ಟ್ ಆಯ್ತು. ನೆಕ್ಸ್ಟ್ ಒಂದ್ಸಲ ತೋರಿಸ್ತೇನೆ. ನೆಕ್ಸ್ಟ್ ಎರಡನೇ ಮೇನ್ ನೋಡ್ರಿ. ಈಗ ಥರ್ಡ್ ಆಮೇಲೆ ಅದ್ರೊಳಗ 1ನೇ ಮೇನ್ ಒಳಗ ಸೆಕೆಂಡ್ 1 4th 1 ನೀವ ಮಾಡ್ರಿ, ಈಸಿ ಇದೆ. ಇಲ್ಲೇ ನಾನು ಥರ್ಡ್ 1 ಅನ್ನ ಬಿಟ್ಟಿದ್ದೇನೆ. ಈಗ ಸೆಕೆಂಡ್ 1 ನೋಡ್ರಿ. ಅಲ್ಲೇ ಸೆಕೆಂಡ್ ಏನಿದೆ ಅಂದ್ರ 2 ಮತ್ತು 14ರ ಮೂಲಕ ಹಾದು ಹೋಗುವ 2 ಸರಳ ರೇಖೆಗಳ ಸಮೀಕರಣಗಳನ್ನು ಬರೆಯಿರಿ. ಇಂತಹ ಎಷ್ಟು ಸಮೀಕರಣಗಳನ್ನು ಬರೆಯಿರಿ ಅಂದ್ರ ನಮಗೀಗ ಒಂದು ಲೀನಿಯರ್ ಇಕ್ವೇಶನ್, ಅದನ್ನ ಬಿಡಿಸಿದ ಮೇಲೆ ನಮಗ ಪಾಯಿಂಟ್ಸ್ ಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ 0, 1 ಅಥವಾ 1, 1 ಅಥವಾ 2, 2 ಅಂತ ಬರ್ತಾವ. ಹೌದಾ? ಇಲ್ಲಿ ನೋಡ್ರಿ 0, 1, 1, 1, 2, 2 ಅಂತ ಬರ್ತಾ ಇದೆ. ಹೌದಾ? ಇಲ್ಲಿ ನೋಡಿದ್ರೆ ನಮಗ ಅಲ್ಲಿ ಏನಾಗಿದೆ ಅಂದ್ರೆ 2 ಮತ್ತು 14 ಅಂತ ಕೊಟ್ಟಾರ. ಹೌದಾ? ನಮಗ್ ಯಾವ್ದೋ ಒಂದು ಇಕ್ವೇಶನ್ ಅದು, ಆ ಇಕ್ವೇಶನ್ ನಮ್ಗೆ ಏನ್ ಬರ್ಬೇಕಂತ 2 ಮತ್ತು 14 ಎಕ್ಸ್ ವ್ಯಾಲ್ಯೂ ಬರೋ ರೀತಿ ನಾವೇನ್ ಮಾಡ್ಬೇಕು, ಸಮೀಕರಣಗಳನ್ನ ಬರೀಬೇಕಂತ. ಎಷ್ಟು 2 ಸಮೀಕರಣಗಳನ್ನ ಬರಿಬೇಕು. ಆಮೇಲೆ ಇನ್ನು ಎಷ್ಟು ಸಮೀಕರಣಗಳನ್ನ ಬರಿಬಹುದು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹೌದಾ? ಈಗ ನಾನು ನೋಡ್ರಿ ಇಲ್ಲಿ ಏನ್ ಹೇಳ್ತೇನೆ ಅಂದ್ರೆ ಫಸ್ಟ್ ಒನ್ ಏನಿದೆ ಅಂದ್ರೆ x ಪ್ಲಸ್
ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 16. ಹೌದಾ? ಒಂದು ಸೆಕೆಂಡ್. ಹಾ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 16 ಅಂತ ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ ಇಲ್ಲಿ ನೋಡ್ರಿ ಸ್ವಲ್ಪ ನಂಗೆ ಉಲ್ಟಾ ಹೊಳ್ಳಿ ಆನ್ಸರ್ ಬರ್ಬೇಕದು. ಎಕ್ಸ್ ವ್ಯಾಲ್ಯೂನ ಅಕಸ್ಮಾತ್ 2 ಹಾಕಿದೆ ಅಂದ್ರೆ ನನಗೆ ವೈ ವ್ಯಾಲ್ಯೂ ಆಟೋಮೆಟಿಕ್ 14 ಬರ್ತೈತಿ. ಅಕಸ್ಮಾತ್ ನಾನು ವೈ ವ್ಯಾಲ್ಯೂ 14 ಹಾಕಿದ್ರ ಡೈರೆಕ್ಟ್ಲಿ ನಮಗ ಎಕ್ಸ್ ವ್ಯಾಲ್ಯೂ 2 ಬರ್ತೈತಿ. ಸೊ ಇದಕ್ಕೆ ಇದು ಸಂಬಂಧ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ನೊಂದಿದೆ ನೋಡ್ರಿ. ಏನಿದೆ ಅಂದ್ರ 7x minus y 7x minus y is equal to 0 ಅಂತ ಇದೆ. 7x minus y is equal to 0 ಅಂತ ಇದೆ. ಸೊ ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂ ಹಾಕಿದ್ರೆ y ವ್ಯಾಲ್ಯೂ 14 ಬರ್ತೈತಿ, y ವ್ಯಾಲ್ಯೂ ಅನ್ನ ಹಾಕಿದ್ರೆ ಎಕ್ಸ್ ವ್ಯಾಲ್ಯೂ 14 ಅಂತ ಬರ್ತೈತಿ. ಕರೆಕ್ಟಾ? ಇದಿಷ್ಟು ನಮಗೆ ಕರೆಕ್ಟ್ ಗೊತ್ತಾಕೇತಿ. ಇನ್ನು ಎಷ್ಟು ಬರಿಬೇಕಂದ್ರ ಎಷ್ಟು ಬರಿಬಹುದು ಈ ರೀತಿ ಇಕ್ವೇಶನ್ಸ್ ಗಳನ್ನಂತ ಅವ್ರು ಕೇಳಿರೋ. ಸೊ ಆನ್ಸರ್ ಈಸ್ ಅಪರಿಮಿತ ಸಮೀಕರಣಗಳನ್ನು ಬರೆಯಬಹುದು. ಅಪರಿಮಿತ ಸಮೀಕರಣಗಳನ್ನು ಬರೆಯಬಹುದು. ಸಮೀಕರಣಗಳನ್ನು ಬರೆಯಬಹುದು. ಅಪರಿಮಿತ ಸಮೀಕರಣಗಳನ್ನು ಬರೆಯಬಹುದು. ಅಪರಿಮಿತ ಸಮೀಕರಣಗಳನ್ನು ಬರೆಯಬಹುದು ಅಂತ ಇದರ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಈಗ ಥರ್ಡ್ ಒನ್ ಏನಿದೆ ಅಂದ್ರ ಒಂದ್ಸಲ ಇದನ್ ಬರೀತೆ ನೋಡ್ರಿ ಇಕ್ವೇಶನ್. 3y is equal to ax plus 7. ಹೌದಾ? 3y is equal to ax plus 7 ಅಂತ ಇದೆ. ಸೊ ಅಲ್ಲಿ ಏನಾಗಿದೆ ಅಂದ್ರ ನಕ್ಷೆಯ ಮೇಲೆ ಇಲ್ಲಿ 3 ಮತ್ತು 4 ಅಂತ ವ್ಯಾಲ್ಯೂಗಳನ್ನ ಕೊಟ್ಟಾರ. ಈ ರೀತಿ ಕೊಟ್ರೆ ನಮ್ಗೆ ಏನ್ ಅರ್ಥ ಹೇಳ್ರಿ, ಇದು ಎಕ್ಸ್ ವ್ಯಾಲ್ಯೂ ಅಂತ, ಇದು ವೈ ವ್ಯಾಲ್ಯೂ ಅಂತ. ನಾವೀಗ ಏನ್ ಮಾಡ್ಬೇಕು, ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಇದ್ರೊಳಗ ಹಾಕಿ ನಾವು ಎ ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಕರೆಕ್ಟಾ? ಯಾವ ರೀತಿ ನೋಡ್ರಿ, ಇಲ್ಲಿ ಇದು ಎಕ್ಸ್ ಇದ್ದಂಗ ವೈ ವ್ಯಾಲ್ಯೂ ಇದ್ದಂಗ. ಹೌದಾ? ಈಗ ನೋಡ್ರಿ ಎಲ್ಲಿ ವೈ ಐತಿ ಅಲ್ಲಿ 4 ಹಾಕ್ಬೇಕು, ಎಲ್ಲಿ ಎಕ್ಸ್ ಇದೆ ಅಲ್ಲಿ ನಾವು 3 ಅನ್ನ ಹಾಕ್ಬೇಕು. ಸೊ 3 ಇಂಟು ವೈ ಅಂದ್ರೆ ಎಷ್ಟು ಬರ್ತೈತೆ ನೋಡ್ರಿ ಇಲ್ಲಿ 4. ಕರೆಕ್ಟಾ? ಎ. ಹೌದಾ? 12 ಮೈನಸ್ 7 ಎಷ್ಟಾಗತ್ ನೋಡ್ರಿ, ಇದು 5 is equal to 3a ಆಗತ್ತ. ದೇರ್ ಫೋರ್ ಎ is equal to 5 ಇಲ್ಲಿ ಬಂತು. ನಾವ್ ಯಾವ ವ್ಯಾಲ್ಯೂವನ್ನ ಕಂಡು ಹಿಡಿಲಿಕ್ಕತ್ತೇವಲ್ಲ ಅದ್ರ ಬಾಜು ಇರ್ತಕ್ಕಂತಹ ಸಂಖ್ಯಾ ಸಹಗುಣಕ ನಮ್ಗೆ ಏನ್ ಬರ್ತೈತಿ, ಕೆಳಗ್ ಬರ್ತೈತಿ. ಅಂದ್ರ ಎ is equal to 5/3 ಅಂತ ಆನ್ಸರ್ ಬಂತು. ಈ ರೀತಿ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಇಲ್ಲಿ ನೆನಪಿಟ್ಕೋರಿ. ಈ ರೀತಿ ಬ್ರಾಕೆಟ್ ನಾಗ ಕೊಟ್ರೆ ಅವರು ಇದ ಎಕ್ಸ್ ವ್ಯಾಲ್ಯೂ ಇದ ವೈ ವ್ಯಾಲ್ಯೂ ಅಂತ ನಮಗ ಹೇಳುದಿಲ್ಲ. ಬಟ್ ನಾವ್ ಏನ್ ಮಾಡ್ಬೇಕು, ಅದನ್ನ ನಾವ ಕಂಡು ಹಿಡ್ಕೋಬೇಕು. ಯಾಕಂದ್ರೆ ಅದು ಅಂಡರ್ಸ್ಟುಡ್ ನಮಗ. ಇಲ್ಲೇ ಬ್ರಾಕೆಟ್ ಒಳಗ ನಿರ್ದೇಶಾಂಕಗಳನ್ನ ನಾವು ಎಕ್ಸ್ ವೈ ಅಂತ ಬರ್ದಿವಿ ಅಂದ್ರ ಫಸ್ಟ್ ಇರುದು ಎಕ್ಸ್, ಸೆಕೆಂಡ್ ಇರುದು ವೈ ಅಂತ ನಾವ ತಿಳ್ಕೊಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ, ಫೋರ್ತ್ ಒನ್ ಒಂದು ಕ್ವಶನ್ ಇದೆ. ಜಸ್ಟ್ ನಾವ್ ಅದನ್ನ ಏನ್ ಮಾಡ್ಬೇಕಂತ ಸಮೀಕರಣ ರೂಪದೊಳಗ ಬರಿಬೇಕಂತ. ಏನಿದೆ ಕ್ವಶನ್ ಒಂದ್ಸಲ ಓದ್ತೇನೆ ನೋಡ್ರಿ ನಾನು. ಒಂದು ನಗರದಲ್ಲಿ ಟ್ಯಾಕ್ಸಿ ದರವು ಈ ರೀತಿ ಇದೆ. ಮೊದಲ ಕಿಲೋಮೀಟರ್ಗೆ ದರವು 8, ಅದರ ತದನಂತರ ಪ್ರತಿ ದೂರಕ್ಕೆ ಕಿಲೋಮೀಟರ್ಗೆ 5, ಚಲಿಸಿದ ದೂರವನ್ನು x ಕಿಲೋಮೀಟರ್, ಒಟ್ಟು ದರವನ್ನು y ಎಂದು ತೆಗೆದುಕೊಳ್ಳಿ. ಈ ಮಾಹಿತಿಗೆ ಒಂದು ರೇಖಾತ್ಮಕ ಸಮೀಕರಣ ಬರೆದು ಅದರ ನಕ್ಷೆಯನ್ನು ರಚಿಸಿ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಅವ್ರು ಏನಾಗಿದಾರಂದ್ರ ಫಸ್ಟ್ ಅವ್ರು ಏನಾಗಿದಾರು, ಇಲ್ಲಿ y ಅನ್ನೋದು ನಮಗ ಚಲಿಸಿದ ದೂರ. ಅಲ್ಲಿ ಪ್ರತಿ ಕಿಲೋಮೀಟರ್ಗೆ ಎಷ್ಟು ಜಾಸ್ತಿ ಆಗಕತ್ತೈತಲ್ಲ, 8 ರೂಪಾಯಿ ಜಾಸ್ತಿ ಆಗಕತ್ತೈತಿ. ಹೌದಾ? ಅಲ್ಲಿ ಏನಾಗಿದೆ ನೋಡ್ರಿ, ಪ್ರತಿ ದೂರಕ್ಕೆ ಕಿಲೋಮೀಟರ್ 5, ಅಲ್ಲಿ 8 ಅಂತ ಇದೆ. ಸೊ ನಾ ಅದನ್ನ ಯಾವ ರೀತಿ ಬರಿತೇನಂದ್ರ 5. ಹೌದಾ?
ಎಕ್ಸ್ 5x. therefore y is equal to 5x ಅಂತ ಇದೆ. ಹೌದಾ? ಇಲ್ಲಿ ಫಸ್ಟ್ ನಾವು ಎಕ್ಸ್ ಅನ್ನೋದು ಒಂದು 8 ಕಿಲೋಮೀಟರ್ ಇದೆ. ಹೌದಾ? ಅದಾದ್ಮೇಲೆ ಪ್ರತಿ ಇದಕ್ಕೆ ಎಷ್ಟೆಷ್ಟಾಗಕತ್ತೈತಂತ, ಪ್ರತಿ ದೂರಕ್ಕೆ 5 ಕಿಲೋಮೀಟರ್ ಜಾಸ್ತಿ ಆಗಕತ್ತೈತಿ. ಈಗ ಫಸ್ಟ್ ಕಿಲೋಮೀಟರ್ 8 ಆಯ್ತು, ಅದರ ನೆಕ್ಸ್ಟ್ 8 5 40. ಹೌದಾ? ಮತ್ತ ಅದ್ರ ನೆಕ್ಸ್ಟ್ ಏನಾಗತ್ತೆ ಹೇಳ್ರಿ, ನಮ್ಗ 40 ಇಂಟು 5. ಹೌದಾ? ಈ ರೀತಿ ನಾವ್ ಏನ್ ಮಾಡ್ಬೇಕು, ಈ ಸಮೀಕರಣವನ್ನ ನಕ್ಷೆಯ ರೂಪದೊಳಗ ಹಾಕ್ಬೋದು. ನಾನ್ ನಿಮ್ಗೆ ಜಸ್ಟ್ ಸಮೀಕರಣವನ್ನ ಬರದ್ ತೋರಿಸಿದೇನಿ, ನೀವ ಇದ್ರದ್ದು ಏನ್ ಮಾಡ್ಬೇಕು ಹೇಳ್ರಿ, ನಕ್ಷೆಯನ್ನ ಹಾಕ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ನೋಡ್ರಿ, 5ನೇ ಮೇನು, ಕೆಳಗಿನ ಆಯ್ಕೆಗಳಿಂದ ಚಿತ್ರ 10.6 ಮತ್ತು ಚಿತ್ರ 10.7ರಲ್ಲಿ ನೀಡಿರುವ ನಕ್ಷೆಗಳಿಗೆ ಸಮೀಕರಣಗಳನ್ನು ಆರಿಸಿ. ನಿಮ್ಗೊಂದ್ಸಲ ನಾನು ಬುಕ್ ಒಳಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ, ನಿಮ್ಗ ಇಲ್ಲಿ ಗ್ರಾಫ್ ಕೊಟ್ಟಿದಾರು. ಈ ಗ್ರಾಫ್ಕ್ಕ ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದಾರು. ಆ 4 ಆಪ್ಷನ್ ಒಳಗ ಯಾವ ಸಮೀಕರಣ ಈ ಗ್ರಾಫಿಗೆ ಹೊಂದೈತಿ ಅನ್ನೋದನ್ನ ನಾವು ಬರಿಬೇಕು. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ನಿಮಗ, ನೀವು ಸ್ವಲ್ಪ ಬುಕ್ ನೋಡಿದ್ರೆ ಗೊತ್ತಾಗ್ತೈತಿ. ಅಲ್ಲೊಂದು ಗ್ರಾಫ್ ಇದೆ. ಆ ಗ್ರಾಫಿಗೆ ನಮಗ ಆಪ್ಷನ್ 1 y ಇಸ್ ಈಕ್ವಲ್ ಟು ಎಕ್ಸ್ ಇದೆ, ಎರಡನೇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಇದೆ, ಮೂರನೇದು y ಇಸ್ ಈಕ್ವಲ್ ಟು 2x ಇದೆ, ನಾಲ್ಕನೇದು 2 ಪ್ಲಸ್ 3y ಇಸ್ ಈಕ್ವಲ್ ಟು 7x ಇದೆ. ಹೌದಾ? ಅಂದ್ರ ಅದಕ್ಕೆ ನಮಗೀಗ 5ನೇ ಮೇನ್ ಒಳಗ ಫಸ್ಟ್ನೇದಕ್ಕ ಆಪ್ಷನ್ ಏನಿದೆ ಅಂದ್ರ, ನಮ್ಗೆ ಯಾವ್ದು ಬರ್ತೈತೆ ಅಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಬರ್ತೈತಿ. ಅಲ್ಲಿ 4 ಆಪ್ಷನ್ ಒಳಗ ಒಂದನ್ನ ಸೆಲೆಕ್ಟ್ ಮಾಡೋದಾದ್ರೆ ನಾವು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಬರ್ತೈತಿ. ನೆಕ್ಸ್ಟ್ ಆಮೇಲೆ ಅಲ್ಲೇ ಇನ್ನೊಂದು ಡಯಾಗ್ರಾಮ್ ಇದೆ. ಅಲ್ಲಿ ಏನಿದೆ ಅಂದ್ರ ಆಪ್ಷನ್ ಥರ್ಡ್ ಬರ್ತೈತಿ. ಹೌದಾ? ಥರ್ಡ್ ಏನಿದೆ ಅಂದ್ರ y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಇದೆ. y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಇದೆ. ಕರೆಕ್ಟಾ? ಈ ರೀತಿ ನಾವು ಇವನ ಸಮೀಕರಣಗಳನ್ನ, ಆಪ್ಷನ್ ಅನ್ನ ಅವರ ಯಾವ್ದು ಬಿಂದುವಿಗೆ ಯಾವ ಸಮೀಕರಣ ಹೊಂದೈತಿ ಅನ್ನೋದನ್ನ ಬರ್ದ ನಾವು ಈಸಿಲಿ ಇವನ್ನೆರಡು ಫೈಂಡ್ ಔಟ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ 6th ಮತ್ತ 7th ಮೇನು ನೀವ ಮಾಡ್ಬೋದು ಈಸಿಲಿ. ಈಗ 8th ಅನ್ನ ಸ್ವಲ್ಪ ನಿಮ್ಗದು ಫ್ಯಾರೆನ್ ಹೀಟ್ ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಕನ್ಫ್ಯೂಸ್ ಇದೆ, ಅದನ್ನ ಹೇಳ್ತೇನೆ ಅಂತ. ಹೌದಾ? ನೆಕ್ಸ್ಟ್ ಒಂದ್ ಸೆಕೆಂಡ್, ಇಲ್ಲಿ ನಿಮ್ಗ ಇದೊಂದು ನಕ್ಷೆಯನ್ನ ತೋರಿಸ್ತೇನೆ ನೋಡಿ, ಆವಾಗ ತೋರಿಸ್ಲಿಕ್ಕಾಗ್ಲಿಲ್ಲ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಏನಾಗ್ಬೇಕಂದ್ರೆ ಈಗ, ಹೌದಾ, ನಿಮಗ y ಇಸ್ ಈಕ್ವಲ್ ಟು ಎಷ್ಟಾಗಿತ್ತು, 5x ಅಂತ ಕೊಟ್ಟಿದ್ದೆ ನಿಮಗ್ ನಾನು ಅವಾಗ. ಹೌದಾ? y ಇಸ್ ಈಕ್ವಲ್ ಟು 5x. ಅದನ್ನ ಬರೆದ್ರೆ ನಮಗೆ ಯಾವ ರೀತಿ ಗ್ರಾಫ್ ಬರ್ತೈತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇಲ್ಲಿ y ಇಸ್ ಈಕ್ವಲ್ ಟು 5x, y ಇಸ್ ಈಕ್ವಲ್ ಟು 5x. ಹೌದಾ? ಈ ರೀತಿ ನಮಗ ಗ್ರಾಫ್ ಬರ್ತೈತೆ ನೋಡ್ರಿ ಅದು. ಹೌದಾ? ಕರೆಕ್ಟಾ? ಗೊತ್ತಾಯ್ತಾ? ಈ ರೀತಿ ಗ್ರಾಫ್ ಬರ್ತೈತಿ. ಇದ್ರ ಹಿಂದೆ ಇನ್ನೂ ಒಂದು ನಮಗಿದೆ ನೋಡ್ರಿ, ಇನ್ನೊಂದು ನಾನು ತೋರಿಸ್ಬೇಕಿತ್ತಲ್ಲ, ಯಾವ್ದಂದ್ರದು ಇದೆ ಸೇಮ್, y ಇಸ್ ಈಕ್ವಲ್ ಟು 3x ಅಂತ ತೋರಿಸ್ಬೇಕಿತ್ತು ನಾನು. ಹೌದಾ? y ಇಸ್ ಈಕ್ವಲ್ ಟು 3x. ಹೌದಾ? ಇದು ಗ್ರಾಫ್ ಯಾವ ರೀತಿ ಬರ್ತೈತೆ ನೋಡ್ರಿ ಇಲ್ಲಿ. ಗೊತ್ತಾಯ್ತಾ? ಈ ರೀತಿ ನಾವು ಗ್ರಾಫ್ ಅನ್ನ ಹಾಕ್ಬೇಕು. ನಿಮ್ಗೆ ಗೊತ್ತಿದೆಯಲ್ಲ, ಇಲ್ಲೇ ಫಸ್ಟ್ ಕ್ವಾಡ್ರೆಂಟ್ ಒಳಗೆ 2 ಪ್ಲಸ್ ಇದ್ದಾಗ ನಾನು ಇದಿಷ್ಟೇ ತಗೊಂಡಿದ್ದೆ ನಿಮ್ಗೀಗ. ಹೌದಾ? ಇದಿಷ್ಟು ತಗೊಂಡು ನಾವೇನ್ ಮಾಡ್ಬೇಕು, ಗ್ರಾಫ್ ಅನ್ನ ಹಾಕ್ಬೇಕು. ಇಲ್ಲಿ ನಮ್ಗ ವ್ಯಾಲ್ಯೂಗಳನ್ನ ಇಲ್ಲಿ ಏನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಇಲ್ಲ. ಜಸ್ಟ್ ನಾವು ಸಮೀಕರಣವನ್ನ ಹಾಕಿದ್ರೆ ಸಾಕು, ಅದು ಪೂರ್ತಿ ಲೈನ್ ಅನ್ನ ತೋರಿಸ್ತೈತಿ ನಮಗ. ಹೌದಾ? ನಾವು ಬೇರೆ ಸಮೀಕರಣವನ್ನ ಹಾಕಿದ್ರು ಬೇರೆ ಸಮೀಕರಣವನ್ನ ತೋರಿಸ್ತೈತಿ. ಇನ್ನೊಂದು ಹಾಕಿ ತೋರಿಸ್ಲಿ ನಾನ್ ನಿಮ್ಗ. ಯಾವ್ದಂದ್ರ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ನಾನು ನಿಮ್ಗೆ ಆಗಲೇ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದೆ. ಆ ಆಪ್ಷನ್ ಯಾವ ರೀತಿ ಡಯಾಗ್ರಾಮ್ ಬರ್ತೈತೆ ಅಂತ ನೋಡ್ರಿ. ಈಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಕರೆಕ್ಟಾ? ಸೇಮ್ ಅದೇ ರೀತಿ ನಿಮ್ಗ ನಿಮ್ ಬುಕ್ ಒಳಗ್ ನೋಡ್ರಿ, ಆ ಬುಕ್ ಒಳಗ್ ಯಾವ ರೀತಿ ಡಯಾಗ್ರಾಮ್ ಬಂದಿದೆಯಲ್ಲ ಅದೇ ರೀತಿ ಅದು ಲೈನ್ ಬಂತು. ಸೊ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದಂತ ಆಪ್ಷನ್ ಕರೆಕ್ಟ್ ಇದೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಹೌದಾ? ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, y ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್
ಆಮೇಲೆ ಪ್ಲಸ್ 2. ಹೌದಾ? ಸೇಮ್ ನೋಡಿದ್ರಿ ಅದೇ ಡೈಗ್ರಾಮ್ ಇದೆ. ನಿಮ್ಗೆ ಇನ್ನೊಂದು ತೋರಿಸ್ತೇನೆ ನೋಡ್ರಿ, ಬೇಕಾದ್ರೆ ಇನ್ನೊಂದ್ಸಲ ಸ್ಕ್ರೀನ್ ತೋರಿಸ್ತೇನೆ. ಅರ್ಥ ಆಯ್ತಾ? ಅಂದ್ರೆ ನಾವು ಗ್ರಾಫ್ ಅನ್ನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಿದ್ವಲ್ಲ ಅದು ಕರೆಕ್ಟ್ ಇದೆ ಅಂತ ಅರ್ಥ. y -x + 2 ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ಹೌದಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂದ್ರ 8th ಒನ್ ಇದೆ ನೋಡ್ರಿ. 8th ಒನ್ ಏನಿದೆ ಅಂದ್ರ ಕ್ವಶನ್ ಓದ್ತೇನೆ ನೋಡ್ರಿ ಒಂದ್ಸಲ. USA, ಕೆನಡಾದಂತಹ ದೇಶಗಳಲ್ಲಿ ತಾಪಮಾನವನ್ನು ಫ್ಯಾರನ್ಹೀಟ್ಗಳಲ್ಲಿಯೂ ಭಾರತದಂತಹ ದೇಶಗಳಲ್ಲಿ ಸೆಲ್ಸಿಯಸ್ ನಲ್ಲಿ ಅಳೆಯುತ್ತಾರೆ. ಇಲ್ಲಿ ಸೆಲ್ಸಿಯಸ್ ಅನ್ನು ಫ್ಯಾರನ್ಹೀಟ್ಗೆ ಪರಿವರ್ತಿಸುವ ಒಂದು ರೇಖಾತ್ಮಕ ಸಮೀಕರಣವಿದೆ. ಅಂದ್ರೆ 8th ಒನ್ ಏನಿದೆ ಅಂದ್ರೆ ಅದಕ್ಕೆ ನಾನು ನಿಮ್ಗೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಆಮೇಲೆ ಎಕ್ಸಾಮ್ ಪರ್ಪಸ್ ಇದು ಇಂಪಾರ್ಟೆಂಟ್ ಕೇಳ್ತಿರ್ತಾರೆ. ಹೌದಾ? F ಅಂದ್ರೆ ಫ್ಯಾರನ್ಹೀಟ್ 9/5 ಇಂಟು C + 32. ಇದು ನಿಮಗೆ ಯಾವ ರೀತಿ ಫಾರ್ಮುಲಾ ಅಂದ್ರ ಆಲ್ಮೋಸ್ಟ್ 8th ಕಲ್ತಿರ್ಬೋದಂತ ನನಗ ಅನಿಸ್ತೈತಿ. ಸೈನ್ಸ್ ಒಳಗ ಫ್ಯಾರನ್ಹೀಟ್ ಒಳಗೆ ಇದ್ದದನ್ನ ಸೆಲ್ಸಿಯಸ್ ಒಳಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು, ಸೆಲ್ಸಿಯಸ್ ಇದ್ದದನ್ನ ಫ್ಯಾರನ್ಹೀಟ್ ಒಳಗ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಫಾರ್ಮುಲಾ. ಈ ಫಾರ್ಮುಲಾನ ಅವರು ನಮಗೀಗ ಮ್ಯಾಥ್ಸ್ ಒಳಗೆ ಏನಾಗಿದೆ ಲೀನಿಯರ್ ಇಕ್ವೇಶನ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನಮ್ಗ ಕೊಟ್ಟಿದಾರಂತ. ಸೊ ಇದು ಯಾವ ಫಾರ್ಮುಲಾ ಅಂದ್ರೆ ಇದು ಫ್ಯಾರನ್ಹೀಟ್ ಇದ್ದಿದ್ದನ್ನ ಸೆಲ್ಸಿಯಸ್ ಒಳಗ, ಸೆಲ್ಸಿಯಸ್ ಇದ್ದಿದ್ದನ್ನ ಫ್ಯಾರನ್ಹೀಟ್ ಒಳಗ ಕನ್ವರ್ಟ್ ಮಾಡುವಂತಹ ಇದು ಫಾರ್ಮುಲಾ. ಇದು ಅಂದ್ರ ಫ್ಯಾರನ್ಹೀಟ್ = 9/5 ಇಂಟು ಸೆಲ್ಸಿಯಸ್ + 32 ಅನ್ನೋದು ಇದೊಂದು ಫಾರ್ಮುಲಾ. ಇದು ಯಾವ ಫಾರ್ಮುಲಾ ಹೇಳ್ರಿ? ಫ್ಯಾರನ್ಹೀಟ್ ಗೆ ಕನ್ವರ್ಟ್ ಮಾಡುವಂತದ್ದು ಅಥವಾ ಸೆಲ್ಸಿಯಸ್ ಗೆ ಕನ್ವರ್ಟ್ ಮಾಡುವಂತಹ ಫಾರ್ಮುಲಾ ಇದು. ಕರೆಕ್ಟಾ? ನೆಕ್ಸ್ಟ್ ಅಲ್ಲಿ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಇದಾವ ಅಂದ್ರೆ 5 ಕ್ವಶನ್ಸ್ ಇದಾವ. ಇದು ಒಂದೇ ಫಾರ್ಮುಲಾದ ಮೇಲೆ ಅವ್ನು 1 by 1 ಅನ್ನ ಚೆಕ್ ಮಾಡ್ಕೋತಾ ಹೋಗೋಣಂತ. ಹೌದಾ? ಫಸ್ಟ್ ಒನ್ ಏನಿದೆ ಅಂತ ನೋಡೋಣ. ಕ್ವಶನ್ ಓದ್ಲಿ. ಫಸ್ಟ್ ಒನ್, ಎಕ್ಸ್ ಅಕ್ಷದಲ್ಲಿ ಸೆಲ್ಸಿಯಸ್, y ಅಕ್ಷದಲ್ಲಿ ಫ್ಯಾರನ್ಹೀಟ್ ಅನ್ನು ಉಪಯೋಗಿಸಿಕೊಂಡು ಮೇಲಿನ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ರಚಿಸಿರಿ ಅಂತ ಇದೆ. ಹೌದಾ? ಅವ್ರು ಏನ್ ಮಾಡಿದಾರಂದ್ರ ಸೆಲ್ಸಿಯಸ್ ಅನ್ನ ಎಕ್ಸ್ ಅಂತ ತಗೋಬೇಕಂತ, ಫ್ಯಾರನ್ಹೀಟ್ ಅನ್ನ y ಅಂತ ತಗೋಬೇಕಂತ. ಹೌದಾ? ಅದನ್ನ ಏನ್ ಮಾಡ್ಬೇಕಂತ ರೇಖಾತ್ಮಕ ಸಮೀಕರಣ ರೂಪದೊಳಗೆ ಬರುದು ನಕ್ಷೆಯನ್ನ ಹಾಕ್ಬೇಕಂತ. ಸೊ ಇದನ್ನ ಯಾವ ರೀತಿ ಬರೀತಾರೆ ನೋಡು. ಫ್ಯಾರನ್ಹೀಟ್ ಅನ್ನ y ಅಂತ ತಗೋ ಅಂದಾರು. ಸೊ 9/5 ಇಂಟು x + 32. ಕರೆಕ್ಟಾ? ಇದು ನಮ್ದು ರೇಖಾತ್ಮಕ ಸಮೀಕರಣ ಆಯ್ತು. ಅಂದ್ರೆ ಇದನ್ನ ಫ್ಯಾರನ್ಹೀಟ್ ಡಿಗ್ರಿ ಸೆಲ್ಸಿಯಸ್ ಇದ್ದದನ್ನ ನಾವ್ ಏನ್ ಮಾಡಿದ್ವಿ? ರೇಖಾತ್ಮಕ ಸಮೀಕರಣವನ್ನ ಮಾಡಿದ್ವಿ. ಹೌದಾ? ಇದ್ರದ್ದು ಗ್ರಾಫ್ ಯಾವ ರೀತಿ ಬರ್ತೈತಂತ ನಾನು ನಿಮ್ಗೆ ತೋರಿಸ್ತೇನೆ. ಅದ್ರ ನೀವ ಮಾಡ್ರಿ ಅದನ್ನ. ಯಾಕಂದ್ರೆ ನಾನು ಈಗ ಇದ್ರ ಬಗ್ಗೆ ಸಾಕಷ್ಟು ನಿಮ್ಗ ಇದನ್ನ ಗ್ರಾಫ್ ಹಾಕಿ ಇದು ಟೇಬಲ್ ಹಾಕಿ ನಿಮ್ಗ ತೋರಿಸ್ತೇನೆ. ಬಟ್ ನೀವು ಇದನ್ನ ನೀವ ಟ್ರೈ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಹೇಳ್ತೇನೆ. ಬಟ್ ಗ್ರಾಫ್ ಯಾವ ರೀತಿ ಬರ್ತೈತಂತ ಹೇಳಿ ಒಂದ್ಸಲ ನೋಡೋಣಂತ. ಯಾವ ರೀತಿ ಬರ್ಬೋದು ಗ್ರಾಫು? 1 ಸೆಕೆಂಡ್ ತಡ್ರಿ. ಹೌದಾ? ಯಾವ ರೀತಿ ಬರ್ಬೋದು ನೋಡ್ರಿ ಇಲ್ಲಿ ಗ್ರಾಫ್. 1 ಸೆಕೆಂಡ್. y = ಏನಿದೆ 9/5 ಇಂಟು x, 9/5 ಇಂಟು x +32 +32 ಅಂತ ಇದೆ. ಹೌದಾ? ಯಾವ ರೀತಿ ಗ್ರಾಫ್ ಬರ್ತೈತೆ ನೋಡ್ರಿ ಇಲ್ಲೇ. ಕರೆಕ್ಟಾ? ಈ ರೀತಿ ನಮಗ ಗ್ರಾಫ್ ಬರ್ತೈತಿ. ಅದನ್ನ ನೀವು ಸ್ವಲ್ಪ ಗ್ರಾಫ್ ಹಾಕಿ ನೋಡಿ ಚೆಕ್ ಮಾಡ್ಕೋಬೇಕು. ಹೌದಾ? y = 9/5 ಇಂಟು x + 32 ಅಂದ್ರ ನಮ್ಗ ಡೈಗ್ರಾಮ್ ಯಾವ ರೀತಿ ಗ್ರಾಫ್ ಹಾಕಿದ್ಮೇಲೆ ಯಾವ ರೀತಿ ಬರ್ತೈತೆ ಅನ್ನೋದು ನಮಗ ಗೊತ್ತಾಗ್ಬೇಕು. ಹೌದಾ? ನೋಡೋಣ. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇನಾಯ್ತು? ನೆಕ್ಸ್ಟ್ ಏನಾಯ್ತು? ಡಿಗ್ರಿ ಫ್ಯಾರನ್ಹೀಟ್ ಅಂತೂ ಆಯ್ತು. ಸೆಕೆಂಡ್ ಒನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ ಏನಿದೆ ಅಂದ್ರ ತಾಪಮಾನವು 30 ಡಿಗ್ರಿ ಸೆಲ್ಸಿಯಸ್ ಆದಾಗ ಫ್ಯಾರನ್ಹೀಟ್ ನಲ್ಲಿ ಎಷ್ಟು ಅಂದಾರು. ಅಂದ್ರ ಸೆಲ್ಸಿಯಸ್ ಅನ್ನ ಕೊಟ್ಟಾಗ ಫ್ಯಾರನ್ಹೀಟ್ ಎಷ್ಟು ಅಂತ ಕೇಳ್ತಾ ಇದಾರೆ ಅವ್ರು. ಹೌದಾ? ಇಲ್ಲಿ ನೋಡೋಣ. ಅದೇ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಳ್ಳೋಣ. F = 9/5
ಇಂಟು ಇಲ್ಲಿ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಾರ ನೋಡ್ರಿ ಇಲ್ಲಿ ಅವರು 30 ಡಿಗ್ರಿ ಕೊಟ್ಟಾರ ಹೌದಾ ಪ್ಲಸ್ 32 ಹೌದಾ ಇಲ್ಲಿ ನೋಡ್ರಿ ಕಟ್ಟ ಹೊಡಕ್ ಬರ್ತೈತೇನು 5 ಒಂದ್ಲೆ 5 ಆರ್ಲೆ 30 ಹೌದಾ ಸೊ ಎಫ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ ಇಲ್ಲಿ 5 ಆರ್ಲೆ 30 ಅಂದಾಗ 6 54 ಪ್ಲಸ್ 32 54 ಪ್ಲಸ್ 32 ಎಷ್ಟಾಗತ್ ನೋಡ್ರಿ ಇದು 4 2 6 5 3 8 ಎಫ್ ಇಸ್ ಈಕ್ವಲ್ ಟು ಅಂದ್ರ ಫ್ಯಾರನ್ ಹಿಟ್ ಒಳಗೆ ಏನ್ ಬಂತು 86 ಡಿಗ್ರಿ ಫ್ಯಾರನ್ ಹಿಟ್ ಬಂತು ಅಂದ್ರ ಸೆಲ್ಸಿಯಸ್ ಒಳಗ 30 ಇದ್ದದ್ದು ನಮಗ ಫ್ಯಾರನ್ ಹಿಟ್ ಒಳಗೆ ಎಷ್ಟು ಬಂತು ಹೇಳ್ರಿ ನಮಗ 86 ಬಂತು ಕರೆಕ್ಟಾ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣಂತ ಥರ್ಡ್ ಒನ್ ಏನಿದೆ ನೋಡ್ರಿ ಥರ್ಡ್ ಒನ್ 95 ಡಿಗ್ರಿ ಫ್ಯಾರನ್ಹೀಟ್ ಇದ್ದಾಗ 95 ಡಿಗ್ರಿ ಫ್ಯಾರನ್ಹೀಟ್ ಆದಾಗ ಸೆಲ್ಸಿಯಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅವರು ಸೆಲ್ಸಿಯಸ್ ಅಂದ್ರ ನಾವೀಗ ಅದನ್ನ ಸೇಮ್ ಅದೇ ಫಾರ್ಮುಲಾವನ್ನು ಬರೆದು ಇಸ್ ಈಕ್ವಲ್ ಟು 9/5 ಇಂಟು ಸಿ ಪ್ಲಸ್ 32 ಅಂತ ಇದೆ ಹೌದಾ ನಾನು ಇವಾಗ ಇದನ್ನ ಏನ್ ಮಾಡ್ತೇನೆ ಸ್ವಲ್ಪ ಕನ್ವರ್ಟ್ ಮಾಡ್ತೇನೆ ನೋಡ್ರಿ ಈಗ ಎಫ್ ಇಲ್ಲೇ ಇರ್ಲಿ ಈ ಪ್ಲಸ್ 32 ಇದ್ದದನ್ನ ಈ ಸೈಡ್ ತಗೊಂಡ್ಬರ್ತೇನೆ -32 ಇಸ್ ಈಕ್ವಲ್ ಟು 9/5 ಇದು ಇಂಟು ಡಿಗ್ರಿ ಸೆಲ್ಸಿಯಸ್ ಅಂತ ಅಲ್ಲೇ ಇದೆ ಹೌದಾ ಇಲ್ಲಿ ಎಫ್ ಅನ್ನೋದು ನಮಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಅವರು 95 ಅನ್ನ ಕೊಟ್ಟಾರ 95 -32 ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಹೌದಾ ಇಲ್ಲಿ ನೋಡ್ರಿ 95 -32 ಮಾಡ್ರಿ ಎಷ್ಟಾಗತ್ ನೋಡ್ರಿ 5 - 2 3 9 - 3 ಎಷ್ಟು ಬಂತು 6 ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಅಂತ ಬಂತು ಕರೆಕ್ಟಾ ಇವಾಗ ನೋಡ್ರಿ ನಾನು ಇಲ್ಲಿ ಮಾಡ್ತೇನೆ ಸೈಡಿಗೆ ಈಗ ಏನ್ ಮಾಡೋಣ ಈ 5 ಈ ಕಡೆ ಕಳ್ಸೋಣ ಈ 9 ಈ ಕಡೆ ಕಳ್ಸೋಣ ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಇರ್ತೈತಿ ನೋಡ್ರಿ 63 ಇಂಟು ಇದೇನಾಗತ್ ನಮಗ ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರ ಭಾಗಾಕಾರ ಸ್ಥಾನದೊಳಗೆ ಇದ್ದಿದ್ದು ಇಂಟು ಸ್ಥಾನಕ್ಕೆ ಹೋಗ್ತೈತಿ ಇಂಟು ಇದ್ದಿದ್ದು ಭಾಗಾಕಾರ ಸ್ಥಾನದೊಳಗೆ ಬರ್ತೈತಿ ಇಲ್ಲಿ 5 ಬಂತು ಇಲ್ಲೇ ಡಿವೈಡೆಡ್ ಬೈ 9 ಬಂತು ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಇಲ್ಲೇ ಉಳಿತು ಹೌದಾ ಇವಾಗ ನೋಡ್ರಿ 9 ಒಂದ್ಲೆ 9 7 63 ಹೌದಾ 7 9 63 ಅಥವಾ 9 7 63 ಇದು ಇಲ್ಲಿ ಕಟ್ತಾ ಹೋಯ್ತು ಸೊ ಅವಾಗ ಎಷ್ಟಾಯ್ತು 7 ಇಂಟು 5 ಎಷ್ಟಾಯ್ತು 35 ಡಿಗ್ರಿ ಸೆಲ್ಸಿಯಸ್ ಬಂತು ಹೌದಾ ಫ್ಯಾರನ್ ಹೀಟ್ 95 ಡಿಗ್ರಿ ಫ್ಯಾರನ್ ಹೀಟ್ ಇದ್ದಾಗ ಅದನ್ನ ಸೆಲ್ಸಿಯಸ್ ಒಳಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಎಷ್ಟು ಬಂತು 35 ಡಿಗ್ರಿ ಸೆಲ್ಸಿಯಸ್ ಬಂತು ಆಮೇಲೆ ಹಿಂದಿನ ಪ್ರಾಬ್ಲಮ್ ಏನಾಗಿತ್ತು ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದ್ರದ್ದು ಫ್ಯಾರನ್ ಹೀಟ್ ಎಷ್ಟು ಬಂತು ಹೇಳ್ರಿ 86 ಡಿಗ್ರಿ ಫ್ಯಾರನ್ ಹೀಟ್ ಬಂತು ಕರೆಕ್ಟಾ ಇದು ಎಫ್ ಅಂದ್ರ ನೆನ್ಪಿಟ್ಕೋರಿ ಎಫ್ ಅಂದ್ರ ಫ್ಯಾರನ್ ಹೀಟ್ ಇದು ಸಿ ಅಂದ್ರ ಡಿಗ್ರಿ ಸೆಲ್ಸಿಯಸ್ ಇದು ತಾಪಮಾನವನ್ನ ಅಳೆಯುವಂತಹ ಮಾಪಕಗಳು ಇವು ನೀವು ಸೈನ್ಸ್ ಒಳಗ ಇನ್ ಡಿಟೇಲ್ ಆಗಿ ಕಲಿತೀರಿ ಇನ್ನೂ ಒಂದು ತಾಪಮಾನವನ್ನ ಅಳೆಯುವಂತಹ ಮಾನ ಇದೆ ಯಾವ್ದು ಹೇಳ್ರಿ ಅದು ಕೆಲ್ವಿನ್ ಹೌದಾ ಈಗ ನಿಮಗ ಡಿಗ್ರಿ ಫ್ಯಾರನ್ ಹೀಟ್ ಮತ್ತೆ ಸೆಲ್ಸಿಯಸ್ ಅಷ್ಟೇ ಇಲ್ಲಿ ಮ್ಯಾಥ್ಸ್ ಒಳಗೆ ಸ್ವಲ್ಪ ಕೊಟ್ಟಾರು ನೀವು ಈ ತಾಪಮಾನಗಳ ಬಗ್ಗೆ ಸೈನ್ಸ್ ಒಳಗೆ ಇನ್ ಡಿಟೇಲ್ ಆಗಿ ಕಲಿಬೇಕಂದ್ರೆ ಅಲ್ಲಿ ಡಿಗ್ರಿ ಇನ್ನೊಂದು ಕೆಲ್ವಿನ್ ಒಳಗನು ಕಲಿತೀರಿ ಒಟ್ಟ 3 ಮಾಪ ಒಳಗ ತಾಪಮಾನವನ್ನ ಅಳಿತಾರ ಹೌದಾ ಆದ್ರೂ ನಮ್ ಇಂಡಿಯಾ ಒಳಗ ಅಥವಾ ಭಾರತದೊಳಗ ನಾವು ಡಿಗ್ರಿ ಸೆಲ್ಸಿಯಸ್ ಒಳಗೆ ಹೆಚ್ಚಿಗೆ ತಾಪಮಾನವನ್ನ ಅಳಿತೇವಂತ ಹೌದಾ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ ತಾಪಮಾನವು 0 ಡಿಗ್ರಿ ಸೆಲ್ಸಿಯಸ್ ಆದಾಗ ಅದು ಫ್ಯಾರನ್ ಹೀಟ್ ನಲ್ಲಿ ಎಷ್ಟು ತಾಪಮಾನವು 0 ಡಿಗ್ರಿ ಫ್ಯಾರನ್ ಹೀಟ್ ಆದಾಗ ಅದು ಸೆಲ್ಸಿಯಸ್ ನಲ್ಲಿ ಎಷ್ಟು ಅಂತ ಇದೆ ಹೌದಾ ಸೊ ಇಲ್ಲಿ ನೋಡ್ರಿ ಒಂದ್ಸಲ ಎಫ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಇದೆ ಸೊ ಇಲ್ಲಿ ತಾಪಮಾನ 0 ಇದ್ದಾಗ ಎಷ್ಟಾಗತ್ತಂತ ನಾನು ನಿಮಗೊಂದ್ಸಲ ತೋರಿಸ್ತೇನೆ ನೋಡ್ರಿ ಇಲ್ಲಿ 9/5 ಡಿಗ್ರಿ ಸೆಲ್ಸಿಯಸ್ ಏನಾಗ್ಬಿಡುತ್ತೆ ನಮಗಿಲ್ಲಿ 0 ಆಗ್ಬಿಡ್ತು ಪ್ಲಸ್ 32 ಅಂದಾಗ ಇದಷ್ಟು ನಮಗೆ ಏನಾಗ್ಬಿಡ್ತು 0 ಆಗ್ಬಿಡ್ತು ಎಫ್ ಇಸ್ ಈಕ್ವಲ್ ಟು ಎಷ್ಟಾಗತ್ ನಮಗ 32 ಆಗತ್ತ ಎಫ್ ಇಸ್ ಈಕ್ವಲ್ ಟು 32 ಆಗತ್ತ ಅಂದ್ರೆ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಫ್ಯಾರನ್ ಹೀಟ್ ಎಷ್ಟಾಗತ್ತ ನಮಗ 32 ಆಗತ್ತ ಅದನ್ನ ಇನ್ನೊಂದ್ಸಲ ಇದನ್ನೊಂದು ನೋಡೋಣ ಇಲ್ಲಿ ಎಫ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್
32. ಇದು 0 ಇದ್ದಾಗ ಇದ ಫ್ಯಾರನ್ ಹೀಟ್ ನಮಗೆ ಏನಾಗ್ಬಿಡ್ತು 0 ಇದ್ದಾಗ ನಾವೇನ್ ಮಾಡ್ತೇವೆ ಹೇಳ್ರಿ 9/5 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 32 -32 ಆಯ್ತು. ಹೌದಾ? ಇಲ್ಲಿ ನೋಡ್ರಿ ಎಷ್ಟಾಗತ್ತ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು -32 ಇಂಟು 5 ಡಿವೈಡೆಡ್ ಬೈ 9. ಹೌದಾ? ಡಿವೈಡೆಡ್ ಬೈ 9. ಇದನ್ನ ನೋಡ್ರಿ ಕಟ್ಟ ಹೊಡ್ಯಾಕ್ ಬರ್ತೈತೇನೋ ಇದು ಬರುದಿಲ್ಲ. ಎಷ್ಟ 8×4 32 ಇದು ಬರುದಿಲ್ಲ. ಇದನ್ನ ಏನ್ ಮಾಡ್ಬೋದು ನಾವು ಪಾಯಿಂಟ್ ಒಳಗ ಇಡ್ಬಹುದು. ಹೌದಾ? ಇಲ್ಲಿ ಪಾಯಿಂಟ್ ಒಳಗೆ ಎಷ್ಟು ಇರುತ್ತೆ ನೋಡ್ರಿ 9×1 9×4 36 9×3 27 9×3 27 ಎಷ್ಟಾಯ್ತು 5 ಆಯ್ತು 50 ಆಯ್ತು 9×6 54 9×5 45. ಜಸ್ಟ್ ನಾನೀಗ 3.5 ಅನ್ನ ಇಡ್ತೇನೆ. ಹೌದಾ? ಮೈನಸ್ 5×5 25 5×3 15 ಒಂದು 17.5 -17.5 ಬಂತು. ಕರೆಕ್ಟಾ? ಡಿಗ್ರಿ ಸೆಲ್ಸಿಯಸ್ 0 ಇದ್ದಾಗ ಫ್ಯಾರನ್ ಹೀಟ್ ಸೆಲ್ಸಿಯಸ್ -17.5 ಬಂತು. ಇಲ್ಲೇ ಫ್ಯಾರನ್ ಹೀಟ್ 32 ಬಂತು. ಕರೆಕ್ಟಾ? ಸೊ ಇಲ್ಲಿವರೆಗೆ ಹೇಳಿದಂತ ನಿಮ್ಗೆ ಟಾಪಿಕ್ ಎಲ್ಲ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಇದನ್ನ ಮುಂದಿನ ಕ್ಲಾಸ್ ಒಳಗೆ ಇದು ಮುಂದಿನ ಕಂಟಿನ್ಯೂ ಪಾರ್ಟ್ ಅನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.